ಇದು ನೋಡಿ ಪಗಾರಿಯಾ ಅಂತ ಇದೆ. ಪಗಾರಿಯಾ ಮತ್ತು ಕ್ಯೂಬ್ಟೆಕ್. ಇದು ಆ್ಯಕ್ಚುಲಿ ಪಗಾರಿಯಾದ ಸಬ್ ಬ್ರ್ಯಾಂಡ್ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಆದರೆ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ. 4,000 ರೂಪಾಯಿ ಆಗುತ್ತೆ ಇದಕ್ಕೆ ಟೋಟಲಿ. ಇಲ್ಲಿ ನೋಡಿ ಕ್ಯೂಬ್ಟೆಕ್ ಅಂತ ಬರುತ್ತೆ ಡಿಸ್ಪ್ಲೇ ಒಳಗೂ ಕೂಡ. ಆಮೇಲೆ ಇದರಲ್ಲಿ ಈಕ್ವಲೈಸರ್ ಮೋಡ್ ಇದೆ. ಈಕ್ವಲೈಸರ್ ಮೋಡ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಇದರಲ್ಲಿ ಸುಮಾರು ಆಪ್ಷನ್ಗಳು ಕೊಟ್ಟಿದ್ದಾರೆ. ಬ್ಲೂಟೂತ್ ಆನ್ ಮಾಡಬೇಕಾಗುತ್ತೆ, ನಿಮ್ಗೆ ತೋರಿಸ್ತೀನಿ. ಬ್ಲೂಟೂತ್ ಈಗ ಇಲ್ಲಿ ಬಂದು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಇದು ಪ್ಲೇ ಪಾಸ್ ಬಟನಿಂದ ಸೆಲೆಕ್ಟ್ ಮಾಡೋದು. ಇಲ್ಲಿ ನೋಡಿ, ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಆಗ್ತಿಲ್ಲ ತೋರಿಸ್ಲಿಕ್ಕೆ, ಆದರೂ ತೋರಿಸೋ ಪ್ರಯತ್ನ ಮಾಡ್ತೀನಿ. ನಾರ್ಮಲ್ ಇದೆ, ರಾಕ್ ಇದೆ, ಪಾಪ್ ಇದೆ, ಆಮೇಲೆ ಕ್ಲಾಸಿಕ್ ಇದೆ, ಜಾಜೇನು ಸಾಫ್ಟ್ ಇದೆ, ಆಮೇಲೆ ಆಯಿತು ರಿಟರ್ನ್ ಅಂತ ಇದೆ, ಇಷ್ಟಿದೆ. ಆಮೇಲೆ ಮೋಡ್ ಬಟನ್ ಕ್ಲಿಕ್ ಮಾಡಿದ್ರೆ ರಿಟರ್ನ್ ಬರುತ್ತೆ. ಆಮೇಲೆ FM ಇದು 102.3 ನಮ್ಮ ಇಲ್ಲಿ ಸ್ಥಳೀಯವಾಗಿ ಸಿಗ್ತಾ ಇರೋದು. ಇದು ಕೂಡ ತುಂಬ ಕ್ಲೀನಾಗಿ ಬರುತ್ತೆ. ಕೇಳಿದ್ರೆ ಅಂತ ಅಂದ್ಕೊತೀನಿ, ತುಂಬ ಹತ್ಲಿಕ್ಕೆ ಹೋಗೋದಿಲ್ಲ, ಕಾಪಿರೈಟ್ ಬರುತ್ತೆ. ಆಮೇಲೆ ಇದರ ಮೋಡ್ ಬಟನ್ ಮತ್ತೊಂದು ಬಾರಿ ಕ್ಲಿಕ್ ಮಾಡೋದ್ರಿಂದ MP3 ಮೋಡ್ ಹೋಗುತ್ತೆ. ಇಲ್ಲಿ ನೋಡಿ MP3 ಸ್ಟಾರ್ಟ್ ಆಗಿದೆ. ಇದನ್ನು ಪಾಸ್ ಮಾಡಿರ್ತೀನಿ ನಾನು. ಆಮೇಲೆ ಇದರಲ್ಲಿ ಕೊಟ್ಟಿರುವಂಥ ಕೀಗಳು ತುಂಬಾ ಸ್ಮೂತಾಗಿದೆ, ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲೇ ಮೈಕ್ ಇರೋದ್ರಿಂದ ನಾನು ಯಾವ ಬಟನ್ ಕ್ಲಿಕ್ ಮಾಡಲಿ. ಇದು ಬಟನ್ ಯಾವ ಥರ ಇದೆ ಅಂದರೆ, ಒಂಥರ ರಿಮೋಟ್ ಕೀಗಳಿರುತ್ತಲ್ಲ ರಬ್ಬರಿಂದ, ಆ ಥರ ಇದೆ. ತುಂಬ ಸ್ಮೂತಾಗಿದೆ, ಕ್ಲಿಕ್ ಕೂಡ ಸ್ಮೂತ್ ಆಗುತ್ತೆ. ಇದು ಕೂಡ 90% ತಿರುಗೋ ತನಕ ವಾಲ್ಯೂಮ್ ದೊಡ್ಡ ಆಗುತ್ತೆ. ಇನ್ನು 10% ತಿರುಗಿಸಿದಾಗ ನೀವು ವಾಲ್ಯೂಮು ದೊಡ್ಡ ಆಗಲ್ಲ, ಏನೂ ಇಲ್ಲ, ಸುಮ್ಮನೆ ತಿರುಗುತ್ತೆ ಅಷ್ಟೇ. ಗೊತ್ತಿಲ್ಲ ಅದು ಯಾಕೆ ಹಾಗಾಗಿ ಇಟ್ಟಿದ್ದಾರೆ ಅಂತ. ಇದು ಕೂಡ ತುಂಬ ಪ್ರೀಮಿಯಮ್ ಆಗಿದೆ. ಮತ್ತು ಆನ್ ಆಗಬೇಕಾದ್ರೆ ಆಫ್ ಆಗಬೇಕಾದ್ರೆ ತುಂಬ ಸ್ಮೂತಾಗಿ ಸೌಂಡ್ ಬರುತ್ತೆ ನೋಡಿ. ಈ ಥರ ಇಲ್ಲಿ ಕ್ಯೂಬ್ಟೆಕ್ ಅಂತ ತೋರಿಸಿ, ಆಮೇಲೆ ಲಾಸ್ಟ್ ನಾವು ಯಾವ ಮೋಡಲ್ ಆಫ್ ಮಾಡಿರ್ತೀವೋ ಅದೇ ಮೋಡಲ್ಲೇ ಆನ್ ಆಗುತ್ತೆ. ಅಂದರೆ ಉದಾಹರಣೆಗೆ ಈಗ MP3 ನಾವು ಆನ್ ಮಾಡಿದ್ದೀವಿ ಅಂದರೆ MP3ಇಂದ, ಅಥವಾ ಬ್ಲೂಟೂತಲ್ಲಿ ಅಂದರೆ ಬ್ಲೂಟೂತ್, ರೇಡಿಯೋ ಅಂದರೆ ರೇಡಿಯೋ. ಇದು ತುಂಬ ಒಂದು ಒಳ್ಳೆ ಲಾಸ್ಟ್ ಮೆಮೊರಿ ನೆನಪಿಟ್ಕೊಳ್ಳುವಂಥದ್ದು, ಒಂದು ತುಂಬ ಚೆನ್ನಾಗಿರುವಂಥ ಆಪ್ಷನ್ ಇದರದು. ಮತ್ತು ಸ್ಪೀಕರ್ ಕೂಡ ಒಳಗಡೆ ಡಸ್ಟ್ ಹೋಗಬಾರ್ದು ಅಂತ ಒಳಗಡೆಯಿಂದ ಏನೋ ಡಸ್ಟ್ ಪ್ರೂಫ್ ಕೊಟ್ಟಿದ್ದಾರೆ ಅವರು. ಇದು ತುಂಬ ಸಲ ನಾವು ಯೂಟ್ಯೂಬಲ್ಲೆಲ್ಲ ರಿವ್ಯೂ ನೋಡಬೇಕಾದ್ರೆ ಇದು ಅನಿಸುತ್ತೆ, ಇದು ಪ್ಲ್ಯಾಸ್ಟಿಕ್ಕಿಂದ ಶೋಕಿ ಕೊಟ್ಟಿರ್ಬೋದು ಏನೋ ಅಂತ. ಆದರೆ ಇದೆಲ್ಲ ನಿಜವಾಗ್ಲೂ ಇದು 12 ಸ್ಕ್ರೂಗಳು ಇದರಲ್ಲಿ ಇದೆ. ಇವೆಲ್ಲ ಒರಿಜಿನಲ್ ಸ್ಕ್ರೂಗಳಿವು. ಫ್ರಂಟ್ ಸೈಡಿಂದಲೇ ಇದನ್ನು ಹಾಕಿರೋದು, ಬ್ಯಾಕ್ ಸೈಡಲ್ಲಿ ಎಲ್ಲೂ ಓಪನ್ ಇಲ್ಲ ನೋಡಿರಿ. ಮತ್ತು ಇದು ಬೇಸ್ ರೇಡಿಯೇಟರ್ ಇದೆ ಇದಕ್ಕೆ. ಇದು ಇಲ್ಲಿಂದ ಇಲ್ಲಿವರೆಗೂ ಸಿಂಗಲ್ ಒಂದೇ ಪೀಸ್ ಇರೋದು. ಇದು ಒಂದೇ ಪೀಸ್ ಅಂತ ಅನಿಸುತ್ತೆ. ಒಂದು ಪೀಸ್ ಇದೆ, ಇಲ್ಲಿ ಕಾಣುತ್ತೆ ನೋಡಿ, ಒಳಗೆ ಸ್ವಲ್ಪ ಶೈನಾಗಿ ಕಾಣುತ್ತೆ. ತುಂಬ ಬೇಸ್ ಇದೆ ಇದು. ಮತ್ತು ಬೇಸ್ ಕೂಡ ಹೌದು, ನೀವು ಇದರಲ್ಲಿ ತುಂಬ ಕ್ಲೀನಾಗಿ ಬರಬೇಕು ಅಂದರೆ ಕ್ಲಾಸಿಕ್ ಮೋಡಲ್ಲಿ ಇಟ್ಕೊಳ್ಬೇಕು. ಈಕ್ವಲೈಸರ್ ತುಂಬಾ ಕ್ಲೀನಾಗಿ ಬರುತ್ತೆ. ಬೇಸ್ ಜಾಸ್ತಿ ಬೇಕು ಅಂದರೆ ರಾಕ್ ಮೋಡಲ್ ತುಂಬ ಜಾಸ್ತಿ ಬೇಸ್ ಬರುತ್ತೆ, ಆದರೆ ಅಷ್ಟೊಂದು ಕ್ಲಿಯರಾಗಿ ಬರೋದಿಲ್ಲ ವೋಕಲ್ಸ್ ಅಲ್ಲವ. ಹಾಗಾಗಿ ನಾನು ಕ್ಲಾಸಿಕ್ ಮೋಡಲ್ಲಿ ಇಟ್ಟಿರ್ತು. ಕ್ಲಾಸಿಕಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಕ್ಲಾಸಿಕ್ ಮತ್ತು ಸಾಫ್ಟಲ್ಲಿ ಸ್ವಲ್ಪ ಮಾತುಗಳು ಕ್ಲೀನಾಗಿ ಬರುತ್ತೆ. ಕ್ಲಾಸಿಕಲ್ಲಿ ಎಲ್ಲ ಕೂಡ ಪ್ರತಿಯೊಂದು ಈ ಮ್ಯೂಸಿಕ್ ಏನಿದೆಯಲ್ಲ ಅವೆಲ್ಲ ಪ್ರತಿಯೊಂದು ಚೆನ್ನಾಗಿ ಕೇಳುತ್ತೆ. ಉದಾಹರಣೆಗೆ ಈ ಜಿಲ್ ಜಿಲ್, ಟನ್ ಟನ್, ಟಿನ್ ಟಿನ್ ಇವೆಲ್ಲ ಸೌಂಡ್ ಇದೆಲ್ಲ ತುಂಬ ಕ್ಲೀನಾಗಿ ಕೇಳುತ್ತೆ. ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾರಲ್ಲ, ಅವೆಲ್ಲ ಪ್ರತಿಯೊಂದು ಚಿಕ್ಕ ಚಿಕ್ಕ ಈ ಹಳೇ ಸಾಂಗ್ಗಳಲ್ಲಿ ನೋಡಿ ತುಂಬ ಮ್ಯೂಸಿಕ್ ಬೇರೆ ಬೇರೆ ಸಂಬಂಧಪಟ್ಟಿದ್ದೆಲ್ಲ ಇರುತ್ತೆ. ಅವೆಲ್ಲ ಕೇಳಿಸೋದಿಲ್ಲ. ಕೆಲವೊಂದು ಸ್ಪೀಕರಲ್ಲಿ ಖಾಲಿ ಬೇಸು ಮತ್ತು ಅದು ಬಿಟ್ಟರೆ ವಾಯ್ಸ್ ಒಂದು ಕೇಳುತ್ತೆ, ಬಾಕಿ ಎಲ್ಲ ಒಂದೆರಡು ಸೌಂಡ್ ಕೇಳಿದರೆ ದೊಡ್ಡದು, ಬಾಕಿ ಎಲ್ಲ ಕೇಳೋದು. ಇದರಲ್ಲಿ ಆಗಲ್ಲ. ಪ್ರತಿಯೊಂದು ಚಿಕ್ಕದಕ್ಕೆ ಇನ್ಸ್ಟ್ರೂಮೆಂಟ್ ಇದ್ದರೂ ಕೂಡ ಅದರದ್ದು ಕ್ಲಿಯರಾಗಿ ಕೇಳುತ್ತೆ. ಆದರೆ ಸೌಂಡನ್ನು ಇದನ್ನು
ಏನು ಮಾಡಬೇಕಂದ್ರೆ ಸುಮಾರು ಒಂದು 50% ವಾಲ್ಯೂಮ್ ಅಥವಾ ಅದಕ್ಕಿಂತ ಕಡಿಮೆ ಇಟ್ಕೋಕೆ ಹೇಳ್ಬೇಕು. ಇದು ಸ್ಟೀರಿಯೋ ಸೌಂಡ್ ಸಪೋರ್ಟ್ ಮಾಡುತ್ತೆ. ಸ್ಟೀರಿಯೋ ಅಂದರೆ ಇದೇನು ಮಾಡುತ್ತೆ ಅಂದರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಸೌಂಡ್ ಸಾಂಗಲ್ಲಿ ಆ ಥರ ಇದ್ದರೆ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಈ ಮುಂಚೆಲ್ಲ ತುಂಬ ಹಳೆಯ ಜನಗಳಿಗೆ ಗೊತ್ತಿರ್ಬೋದು, ಒಂದು ಕಡೆ ಲೇಡೀಸ್ ಒಂದು ಕಡೆ ಜೆಂಟ್ಸ್ ಆಡುವಂಥ ಥರ ಎಲ್ಲ ಬರ್ತಿತ್ತು ಮುಂಚೆಲ್ಲ. ಈಗೆಲ್ಲ ಇಲ್ಲ, ಅದು ತುಂಬ ಕೆಲವೊಂದು ಕಡೆ ಯೂಟ್ಯೂಬಲ್ಲಿ ಸಿಗುತ್ತೆ ಅದು ಆ ಥರ ಸಾಂಗು. ಲೆಫ್ಟ್ ರೈಟ್ ಸಾಂಗ್ ಅಂತ ಹೇಳ್ತಾರೆ ಅದನ್ನು ನೀವು ಸರ್ಚ್ ಮಾಡಿದರೆ ಸಿಗುತ್ತೆ. ಬ್ಲೂಟೂತಿಂದ ಇಲ್ಲಿ ಚೇಂಜ್ ಆಗೋದನ್ನು ಅಬ್ಸರ್ವ್ ಮಾಡ್ಬೋದು. ಆ ರೀತಿ ಸಾಂಗಲ್ಲೂ ಕೂಡ ಕೆಲವು ಮ್ಯೂಸಿಕ್ ಆ ಕಡೆ ಈ ಕಡೆ ಹಿಂಗೆ ಅಂತ ಹಿಂಗೆ ಚೇಂಜ್ ಆಗೋದು, ಇಯರ್ಫೋನಲ್ಲಿ ಹೇಗೆ ಆಗುತ್ತಲ್ಲ ಆ ರೀತಿ ಇದರಲ್ಲೂ ಕೂಡ ಆಗುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಹಿಂದುಗಡೆ ಕೂಡ ನೋಡ್ಕೊಳ್ಳಿ, ಇದನ್ನು ಚಾರ್ಜ್ ಮಾಡುವಾಗ 5 ವೋಲ್ಟ್ 1 ಆಂಪಿಯರಿಂದ ಮಾತ್ರ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಜಾಸ್ತಿ ಆಂಪಿಯರ್ ಚಾರ್ಜರನ್ನು ಕೊಡಬೇಡಿ ಅಂತ ಹೇಳಿದ್ದಾರೆ ಇವರು. ಅದರ ಒಂದು ಏನು ಪೇಪರ್ಸ್ ಎಲ್ಲ ಇರುತ್ತಲ್ಲ ಅದರಲ್ಲಿ ಇತ್ತದು, ಆ ರೀತಿ ಓದಿದ್ದೀನಿ ಆಯಿತಾ. ಮತ್ತು ಇದ್ರ ಜೊತೆಯಲ್ಲಿ ಇನ್ನೊಂದು ಇದು ಇನ್ನು ಎಲ್ಲೋ ಸಿಕ್ಕಾಕ್ಲಿಕ್ಕೆ ಅಂತ ಕೊಟ್ಟಿದ್ದಾರೆ. ಇದು ನೋಡಿ ಸ್ಟ್ರ್ಯಾಪ್, ಇದು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಹೇಗೆ ಸ್ಪೀಕರ್ ಕೊಟ್ಟಿದ್ದಾರೋ ಅದೇ ರೀತಿ ಕೊಟ್ಟಿದ್ದಾರೆ. ಪಾಪ ಕ್ವಾಲಿಟಿ ಒಳಗೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಮತ್ತು ಇದ್ರ ಜೊತೆಲಿ ಒಂದು ಕೇಬಲ್ ಕೊಟ್ಟಿದ್ದಾರೆ. ಇದು ಹೆಂಗಿದೆ ಅಂದರೆ ಸಖತ್ತಾಗಿದೆ ಮಾತ್ರ. ಈ ಸ್ಯಾಮ್ಸಂಗ್ ಮೊಬೈಲ್ ಜೊತೆಲೆಲ್ಲ ಕೇಬಲ್ ಬರುತ್ತಲ್ಲ, ನೋಡ್ಲಿಕ್ಕೆ ತೆಳುವಾಗಿರುತ್ತೆ, ಒಂಥರ ಗಟ್ಟಿ ಹಾರ್ಡಾಗಿರುತ್ತೆ, ಒಂಥರ ಬೆಸ್ಟ್ ಕ್ವಾಲಿಟಿ ರಬ್ಬರ್, ಆ ಥರ ರಬ್ಬರ್ ಇದು. ಡಾಟಾ ಟ್ರಾನ್ಸ್ಫರಿಗೆ ಕೊಟ್ಟಿರೋದಂತೆ. ಇದು ಟೈಪ್ ಸಿ ಚಾರ್ಜಿಂಗು, ಇದು ಚಾರ್ಜರಿಗೆ ಕನೆಕ್ಟ್ ಮಾಡಲಿಕ್ಕೆ. ಇದು ಯಾವ ರೀತಿ ಅಂತ ನನಗೂ ಗೊತ್ತಿಲ್ಲ, ನಾನು ಇನ್ನೂ ಯೂಸ್ ಮಾಡಿಲ್ಲ. ಈ ಯಾವ ರೀತಿ ಡಾಟಾ ಟ್ರಾನ್ಸ್ಫರ್ ಮಾಡ್ತಾರೆ, ಇದೇನೋ ಪಿ ಸಿಗೆಲ್ಲ ಸಪೋರ್ಟ್ ಮಾಡುತ್ತಂತೆ. ಎಲ್ಲ ಅದು ಗೊತ್ತಿಲ್ಲ, ಪಿ ಸಿ ಎಲ್ಲ ಇಲ್ಲ ನನ್ನ ಹತ್ರ. ಮತ್ತು ಇದ್ರ ಜೊತೆಲಿ ಸಿಕ್ಕಿರೋ ಬಾಕ್ಸ್ ಮಾತ್ರ ಇದು ಎಲ್ಲಿ ಬಿದ್ದರೂ ಕೂಡ ಡ್ಯಾಮೇಜ್ ಆಗೋದು, ಆ ರೀತಿ ಡಿಸೈನ್ ಮಾಡಿದ್ದಾರೆ ಈ ಬಾಕ್ಸ್ ಮಾತ್ರ. ಇದ್ರ ಒಳಗಡೆ ಮತ್ತೊಂದು ಇದಿತ್ತು, ಇದು ನೋಡಿ. ಆದ ನಂತರ ಇದ್ರ ಮೇಲ್ಗಡೆ ಕವರ್ ಇದಿತ್ತು ಆಯಿತಾ. ಇದಾದ ನಂತರ ಇದ್ರ ಒಳಗಡೆ ಹಾಕಿ ಬಂದಿತ್ತು ಅದು. ಇಷ್ಟೆಲ್ಲ ಪ್ಯಾಕಿಂಗ್ ಆಗಿ ಬಂದು ಮತ್ತು ಅಮೆಝಾನಿನ ಒಂದು ಬಾಕ್ಸ್ ಇತ್ತು. ಅದೇನು ಅಷ್ಟು ಚೆನ್ನಾಗಿರಲಿಲ್ಲ, ಸುಮ್ಮನೆ ಒಂದು ಶೋಕಿಗೆ ಹಾಕಿ ಕಳಿಸಿದ್ರು. ತೆಳುವಾದ ಬಾಕ್ಸ್ ಇತ್ತು. ಈ ಬಾಕ್ಸ್ಗಿಂತಲೂ 2 ಪಟ್ಟು ದೊಡ್ಡದಾಗಿರುವಂಥ ಬಾಕ್ಸ್ ಅವ್ರು ಹಾಕಿ ಕಳಿಸಿದ್ರು. ಅದು ಏನು ಬಾಕ್ಸ್ ಎಲ್ಲ ಡ್ಯಾಮೇಜ್ ಆಗಲಿಲ್ಲ ನಂಗೆ ಬರುವಾಗ, ಒಂದು ಚಿಕ್ಕ ಡ್ಯಾಮೇಜ್ ಕೂಡ ಆಗಲಿಲ್ಲಾಗಿತ್ತು. ಬಾಕ್ಸು ಹೇಗಿತ್ತು ಹಾಗೇ ಬಂದು ತಲುಪಿದೆ. ತುಂಬ ಖುಷಿಯಾಯಿತು. 4 ದಿನದಲ್ಲೇನೋ ನನಗೆ ಬಂದು ತಲುಪಿದೆ ಇದು. ಹಾಗೆ ಸದ್ಯದಲ್ಲಿ ಬೋಯಾದವ್ರದ್ದು ಒಂದು ಮೈಕ್ ಕೂಡ ತಗೊಂಡೆ ನಾನು. ಇಲ್ಲಿ ನೋಡಿ, ಇದ್ರ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಏನು ಮಾಡುತ್ತೆ ಅಂದರೆ, ನಾರ್ಮಲ್ ಮೊಬೈಲ್ಗಳಲ್ಲೆಲ್ಲ ವಾಯ್ಸ್ ಅಷ್ಟು ಕ್ಲಿಯರಾಗಿ ತಗೊಳ್ಳೋದಿಲ್ಲ. ಕೆಲವೊಂದು ಮೊಬೈಲಿಗೆ ಸಪೋರ್ಟ್ ಮಾಡುತ್ತೆ. ನನ್ನ ಹತ್ರ S23 AP ಇದೆ, ಅದಕ್ಕೆ ತುಂಬ ಕ್ಲಿಯರಾಗಿ ವಾಯ್ಸ್ ಸಪೋರ್ಟ್ ಮಾಡುತ್ತೆ. ಮತ್ತು A50 ಇದೆ, ಅದರಲ್ಲಿ ಅಷ್ಟು ಕ್ಲಿಯರಾಗಿ ಬರೋದಿಲ್ಲ. ಆಯಿತಾ. ಇವಾಗ ನಿಮ್ಗೊಂದು ಚಿಕ್ಕದಾಗಿ ಸೌಂಡ್ ಟೆಸ್ಟ್ ತೋರಿಸ್ತೀನಿ. ಇಲ್ಲ, ತುಂಬ ಜಾಸ್ತಿ ಹಚ್ಚೋದಿಲ್ಲ, ಯಾಕೆಂದರೆ ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ. ಇಷ್ಟೊತ್ತು ಕಷ್ಟಪಟ್ಟು ಮಾಡಿದ ವಿಡಿಯೋ ಎಲ್ಲ ವೇಸ್ಟ್ ಆಗಿಬಿಟ್ರೆ ಕಷ್ಟ. ಆಮೇಲೆ 2 ಮೈಕ್ ಇಟ್ಕೊಂಡಿದ್ದೆ ನಾನು, ಇಲ್ಲೊಂದು ಇಟ್ಟಿದ್ದೆ ಮತ್ತು ನನ್ನ ಶರ್ಟಿಗೆ ಒಂದು ಹಾಕ್ಕೊಂಡಿದ್ದೆ. ಆದಷ್ಟು ವಾಯ್ಸ್ ಕ್ಲಿಯರಾಗಿ ಬರಲಿ. ಇದ್ರ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದೆ ನಾನು. ಇದ್ರದ್ದು ಏನಾಯಿತು ಅಂದರೆ, ಫ್ಯಾನ್ ಆನ್ ಮಾಡಿಟ್ಟಿದ್ದೆ, ಅದು ಫ್ಯಾನ್ ಆಫ್ ಮಾಡ್ಲಿಕ್ಕೆ ನೆನಪಿಲ್ಲ, ಫುಲ್ ನಾಯ್ಸ್ ಬರ್ತಾಯಿತ್ತು. ಮತ್ತು ಅದನ್ನು ಯೂಟ್ಯೂಬಲ್ಲಿ ಕೇಳಲಿಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ವಿಡಿಯೋನ ಡಿಲೀಟ್ ಮಾಡಿ ನೆಕ್ಸ್ಟ್ ಬೇರೆ ವಿಡಿಯೋ ಮಾಡ್ತಾ ಇರೋದು. 2 ಸಲ ವಿಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದ್ರ ವೇಟ್ ಬಂದುಬಿಟ್ಟು ಸುಮಾರು 600ರಿಂದ 800 ಗ್ರಾಮ್ ಮೇಲೆ ಇರ್ಬೋದು, ಅಥವಾ 1 ಕಿಲೋನೇ ಇದೆಯೋ ಗೊತ್ತಿಲ್ಲ ನನಗೆ. ತುಂಬ ವೇಟ್ ಇದೆ. ಇದನ್ನು ಇಡುವಂಥ ಜಾಗದಲ್ಲಿ ಸ್ವಲ್ಪ ಸೇಫಾಗಿ ಇಡಿ, ಯಾಕೆಂದರೆ ಕೆಳಗೆ ಬಿದ್ದರೆ ಒಳಗಡೆ ಎಲ್ಲರೂ ಡ್ಯಾಮೇಜ್ ಆಯಿತು ಅಂದರೆ ಸುಮ್ಮನೆ 4,000 ರೂಪಾಯಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ. ಇದನ್ನು ಕಳಿಸ್ಕೊಟ್ಟವರಿಗೂ ಮತ್ತು ಡೆಲಿವರಿ ಮಾಡಿದವರಿಗೂ ಎಲ್ಲರಿಗೂ ತುಂಬ ಧನ್ಯವಾದ. ಯಾಕೆಂದರೆ ತುಂಬ ಸೇಫಾಗಿ ಬಂದು ಮುಟ್ಟಿದೆ.
ಯಾವುದೇ ಪ್ರಾಬ್ಲಮ್ ಇಲ್ಲ. ರೇಡಿಯೋ ಕೂಡ ಕ್ಲಿಯರ್ ಆಗಿದೆ, ಪ್ರತಿಯೊಂದು ಕ್ಲಿಯರ್ ಆಗಿದೆ. ಇಲ್ಲಾಂದರೆ ನಾನು ಇದನ್ನು ರಿಟರ್ನ್ ಮಾಡಬೇಕು ಅಂತ ಅಂದ್ಕೊಂಡೆ. ಬೋಟ್ ಕಂಪನಿ ಒಂದು ಸ್ಪೀಕರ್ ಆರ್ಡ್ರ್ ಮಾಡಿದ್ದೆ ನಾನು ಫ್ಲಿಪ್ಕಾರ್ಟಲ್ಲಿ. ಸದ್ಯದಲ್ಲೇ ಒಂದು ವಾರದಿಂದನ ಅಥವಾ ಅದಕ್ಕಿಂತ ಮುಂಚೆ ಒಂದು ವಾರ ಆಗಿರ್ಬೋದು. ಅದೇನಾಗಿತ್ತು ಅಂದರೆ FM ರೇಡಿಯೋ ಬರ್ತಾನೆ ಇರಲಿಲ್ಲ ನಮ್ದು. ಇಲ್ಲಿ ಇಷ್ಟು ಹತ್ರ ಇದೆ ಅಂದರೆ 1-1.5 ಕಿಲೋಮೀಟ್ರ್ ದೂರ ಟವರ್ ಇದ್ದರೂ ಕೂಡ ಅದು ಸಿಗ್ನಲ್ ಬರ್ತಾ ಇರಲಿಲ್ಲ. ಆಮೇಲೆ ರಿಟರ್ನ್ ಮಾಡಿದೆ ನಾನು, ರಿಫಂಡ್ ಆಯಿತು, ಏನು ತೊಂದರೆ ಕೊಡಲಿಲ್ಲ. ಅಷ್ಟೊಂದು ಚೆನ್ನಾಗಿರಲಿಲ್ಲ ಅದು. ಅದನ್ನು ವಿಡಿಯೋ ಮಾಡಬೇಕು ಅಂತ ಮಾಡಿದೆ, ಮತ್ತು ಏನು ಮಾಡಲಿಕ್ಕೆ ಹೋಗಲಿಲ್ಲ. ಅದು ರಿಟರ್ನ್ ಮಾಡೋದಿತ್ತಲ್ಲ, ಹಾಗೆ ಸುಮ್ಮನೆ ಕಳಿಸ್ಕೊಟ್ಬಿಟ್ಟೆ. ಯೂಸ್ ಕೂಡ ಮಾಡಲಿಲ್ಲ. ಒಂದು ಸಲ ರೇಡಿಯೋ ಹಚ್ಚಿ ನೋಡಿದೆ ನಾನು. ಹೆಚ್ಚಾಗಿ ನನಗೆ ಅದು ರೇಡಿಯೋ ಕೇಳುವಂಥ ಆಸಕ್ತಿ ತುಂಬ ಇದೆ. ನಾನು FM ಕೇಳ್ತೀನಿ ಜಾಸ್ತಿ. ನಾನು ಫಸ್ಟ್ ಬಂದಾಗಲೂ ಕೂಡ ಇದನ್ನು ಕೂಡ FM ಟೆಸ್ಟ್ ಮಾಡಿದೆ, ಅದು ಕೂಡ FM ಟೆಸ್ಟ್ ಮಾಡಿದೆ. ಇದು ಹಚ್ಚಿದಾಕ್ಷಣ ಕೂಡ FM ಏಕದಮ್ ಕ್ಲೀನಾಗಿ ಬಂದಿದೆ ನೋಡಿ. ಇದು 14 ವ್ಯಾಟ್ಸ್ ಔಟ್ಪುಟ್ ಕೊಡುತ್ತೆ. ಒಂದು ಸ್ಪೀಕರ್ನಲ್ಲಿ 7 ವ್ಯಾಟ್, 14 ವ್ಯಾಟ್ಸ್ ಔಟ್ಪುಟ್ ಕೊಡುತ್ತೆ. ಸೌಂಡ್ ಮಾತ್ರ ತುಂಬ ಇದೆ. ನಿಮಗೆ ಒಂದು ಉದಾಹರಣೆಗೆ ನಿಮ್ಮ ರೂಮ್ ಸೈಜ್ ಒಂದು 15-20 ಈ ರೀತಿ ಇದೆ ಅಂದರೆ ನಿಮಗೆ ಫುಲ್ ಒಂದು 50% ವಾಲ್ಯೂಮ್ ಇಟ್ಕೊಬಿಟ್ರೆ ಫುಲ್ಲು ಕೇಳುತ್ತೆ. ಇದಕ್ಕಿಂತ ದೊಡ್ಡ ಇದೆ ಅಂದರೆ ಸ್ಪೀಕರ್ ಚಿಕ್ಕದಾಗಿರ್ಬೋದು. ಎಷ್ಟು ಚಿಕ್ಕ ರೂಮ್ ಇರುತ್ತೋ ಅಷ್ಟು ಚಿಕ್ಕ ರೂಮಲ್ಲಿ ನಿಮಗೆ ಸೌಂಡ್ ಅಲ್ಲೇ ರಿಪೀಟ್ ಆಗಿ ಮಸ್ತಾಗಿ ಕೇಳುತ್ತೆ. ಅದು ದೊಡ್ಡದಾಗಿ ಕೇಳುತ್ತೆ ಸೌಂಡು. ರಿಪೀಟ್ ಆಗಲ್ಲ, ರಿಪೀಟ್ ಅಂತ ಹೇಳುತ್ತೆ, ಸೌಂಡ್ ಜಾಸ್ತಿ ಕೇಳುತ್ತೆ. ಇದರ ಡಿಸ್ಪ್ಲೇ ಕೂಡ ಹೌದು. ಬ್ರೈಟ್ನೆಸ್ ತುಂಬ ಜಾಸ್ತಿ ಇದೆ. ಇದು ನಾನು ಕೇವಲ 15% ಅಂದರೆ 15% ಇಟ್ಟಿರೋದು. 20 ತನಕ ಇದೆ ಇದು. ಮತ್ತು ಸೆಟ್ಟಿಂಗ್ ಇದೆ ಇದರಲ್ಲಿ. ಸೆಟ್ಟಿಂಗ್ ಮೋಡು ಕೂಡ ಸುಮಾರಷ್ಟಿದೆ. ರೀಸೆಟ್ ಮಾಡೋದು ಏನೇನೋ ಎಲ್ಲ ಇದೆ. ಆಮೇಲೆ PC ಮೋಡು ಅದು ಇದೆಲ್ಲ ಏನೇನೋ ಇದೆ. ಅದನ್ನೆಲ್ಲ ಏನು ತುಂಬ ಕಿಚಾಪತಿ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೋ ಏನೇನೋ ಮಾಡ್ಕೊಂಡು ಸುಮ್ಮನೆ. ಮತ್ತು ಇದೊಂದು ಏನಂದರೆ ಹೊಸದಾಗಿ ನಾನು ಅಬ್ಸರ್ವ್ ಮಾಡಿದಾಗ, ಇದು ಫಸ್ಟ್ ಏನು ಕಂಪನಿಯಿಂದ ಬಂದಿರುತ್ತಲ್ಲ, ನೀವು ಆವಾಗ ಬ್ಲೂಟೂತ್ ಅಥವಾ ಮೆಮರಿ ಕಾರ್ಡ್ ಹಾಕಿದಾಗ ಬೇಸ್ ತುಂಬ ಬಂದಿರುತ್ತೆ, ಫುಲ್ಲು ಬೇಸ್ ಇರುತ್ತೆ. ಇವರು ಸೆಟ್ ಮಾಡಿರೋದು ಡಿಫಾಲ್ಟಾಗಿ ಯಾವ್ದು ಸೆಟ್ ಮಾಡಿರ್ತಾರೆ ಗೊತ್ತಿಲ್ಲ, ತುಂಬ ಬೇಸ್ ಬರುತ್ತೆ. ನೀವು ಆಮೇಲೆ ಹೋಗಿ ಬೇಸ್ ಸೆಟ್ಟಿಂಗ್ ಮಾಡ್ಕೊಂಡಾಗ ಆಗ ಕ್ಲಿಯರಾಗಿ ಬರುತ್ತೆ. ಆವಾಗ ಸೌಂಡ್ ಕ್ಲಿಯರ್ ಇರುತ್ತೆ ಸ್ಟಾರ್ಟಿಂಗು, ಆದರೆ ಬೇಸ್ ಜಾಸ್ತಿ ಬರುತ್ತೆ. ಈ ರಾಕ್ ಸೌಂಡಲ್ಲಿ ಹೇಗೆ ಬರುತ್ತಲ್ಲ ಆ ರೀತಿ ಬೇಸ್ ಬರ್ತಾ ಇರುತ್ತೆ, ಒಂಥರ ಗುಮ್ ಅಂತ ಆ ಥರ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ನಮಗೆ ತುಂಬ ಮುಖ್ಯ, ಆಯಿತಾ? ಇದುವರೆಗೂ ಪೂರ್ತಿಯಾಗಿ ವಿಡಿಯೋ ನೋಡಿದವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದ.